ಹಾಯ್ ಯು ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇದು ಅರ್ಲಿ ಮಾರ್ನಿಂಗ್ ಒಂದು 5 o'clockಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫಸ್ಟ್ ದೇವ್ರ ಮನೆ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ದೇವ್ರ ಮನೆದು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಗುಡಿಸಿ ಒರೆಸೋದೆಲ್ಲ ಇತ್ತು. ಆಂಟಿಗೆ ಇವತ್ತು ಬೇಡ ಅಂತ ಹೇಳಿದ್ದೆ ಬರೋದು. ನಮಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ಇತ್ತು. ಮತ್ತು ಹಿಂದಿನ ದಿವಸನೇ ರಾತ್ರಿನೇ ಎಲ್ಲ ಮಾಡಿಕೊಟ್ಟು ಹೋಗಿದ್ರು. ತಿರ್ಗಾ ಹಬ್ಬದ ದಿವಸ ಅಲ್ವಾ, ತಿರ್ಗಾ ಒಂದು ಸತಿ ಗುಡಿಸಿ ಒರೆಸ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನಾನು ನಮ್ಮ ಅತ್ತೆ ಇಬ್ಬರೂ ಹೆಲ್ಪ್ ಮಾಡಿಕೊಂಡು ಮಾಡ್ಕೊತಾ ಇದ್ವಿ. ಒಂದು ಸತಿ ಎಲ್ಲ ಹಿಂದಿನ ದಿವಸನೇ ಎಲ್ಲ ಮಾಡಿಕೊಟ್ಟು ಹೋಗಿದ್ರು. ಅಂದರೂ ಹಬ್ಬದ ದಿವಸ ಅಂದ್ಬಿಟ್ಟು ಸ್ವಲ್ಪ ನೀಟ್ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಬಂದು ಹಿಂದಿನ ದಿವಸನೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಸಾಮಾನೆಲ್ಲ ತೊಳೆದು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಈ ಥರ ಫುಲ್ಲು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಹಬ್ಬದ ದಿವಸಕ್ಕೆ ಈಸಿ ಆಗುತ್ತೆ. ಅಷ್ಟು ಕಾಂಪ್ಲಿಕೇಶನ್ ಆಗೋಲ್ಲ. ಬೆಳಗ್ಗೆನೇ ಎದ್ದು ಎಲ್ಲ ಅವತ್ತೇ ತೊಳೆದು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ಕಷ್ಟ. ಹಾಗಾಗಿ ಇವಾಗ ಮಕ್ಕಳು ಎದ್ದೊಳಕ್ಕೆ ಮುಂಚೆನೇ ದೇವ್ರ ಮನೇದು ಮುಗಿಸ್ಕೊಂಡು ನಂದು ಇನ್ನೂ ಕಿಚನ್ ಕೆಲಸ ಸ್ವಲ್ಪ ಇತ್ತು. ಒಬ್ಬಟ್ಟಿಗೆಲ್ಲ ಮಾಡಬೇಕಾಯಿತು. ಒಂದು ಕಡೆ ಬೇಳೆಗೆಲ್ಲ ಇಟ್ಬಿಟ್ಟು ಕಲಿಸ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೋತಾಯಿದ್ರಿ. ಮತ್ತು ನಮ್ಮ ಅತ್ತೆ ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಮತ್ತು ಒಬ್ಬಟ್ಟು ಸಾರು, ಇಷ್ಟೇ ಸಿಂಪಲ್ಲಾಗಿ. ಇವತ್ತು ನಮಗೆ 4-5 ದೇವಸ್ಥಾನಕ್ಕೆ ಹೋಗೋ ಇದಿತ್ತು. ಯಾಕಂದರೆ ನಾವು ಯಾವಾಗಲೂ ಹೊಸ್ತಾಡ್ಕೋ ಆ ಟೈಮಲ್ಲಿ ಹೋಗ್ತೀವಿ. ಇವಾಗ ಹೊಸ್ತಾಡ್ಕೋ ಟೈಮಲ್ಲಿ ದಿಹಾನಿಗೆ ರಜಾ ಇರೋಲ್ಲ ಸ್ಕೂಲು. ಮತ್ತು ಯುಗಾದಿ ಹಬ್ಬ ದಿವಸ ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ. ಈ ಸತಿ ಯುಗಾದಿ ಹಬ್ಬ ದಿವಸನೇ ಬಂದಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಇವತ್ತೇ ಹೋಗ್ತಾ ಇರೋದು. ಎಲ್ಲ ಪ್ಯಾಕ್ ಮಾಡಿ ಒಬ್ಬಟ್ಟೆಲ್ಲ ಮಾಡಿಕೊಂಡು ಒಬ್ಬಟ್ಟು ಸಾರು, ಅನ್ನ, ಟಿಫನ್ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು. ಇವಾಗ ಹಬ್ಬ ದಿವಸ ಅಂದ್ರೆಲ್ಲ ಈಚೆ ತಿನ್ನೋಕ್ಕೆಲ್ಲ ಇಷ್ಟ ಆಗೋಲ್ಲ. ಹಾಗಾಗಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋದರೆ ಒಂದು ಸಮಾಧಾನ ಇರುತ್ತೆ, ಮನೆ ಊಟನೇ ತಿಂದ್ವಿ ಅನ್ನೋ ಥರ ಅಂತ. ನಾನು ಹೂವು ಎಲ್ಲ ನೆನ್ನೆ ಬೆಳಗ್ಗೆನೇ ಕಟ್ ಮಾಡಿ ಎಲ್ಲ ಪೋಣಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವುದಕ್ಕೆ ಯಾವ್ಯಾವ ಥರ ಹಾಕಬೇಕು, ಏನು ಹಾರ ಹಾಕಬೇಕು ಅನ್ನೋದೆಲ್ಲ ಆಲ್ರೆಡಿ ಕಾಂಬಿನೇಷನ್ ಯಾವ್ದು ತಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹೂವು ನಮ್ಮ ಮಾವ ಯೆಲ್ಲೋ ಕಲರ್ ತಂದಿದ್ರು. ಹಾಗಾಗಿ ನಾನು ಈ ಬ್ರೌನ್ ಕಲರ್ ಸಾಮಾನಿಗೆನೂ ತೊಗೊಂಬರೋಣ, ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ಪೂಜೆ ಸಾಮಾನೆಲ್ಲ ತರೋಕೆ ಹೋದಾಗ ಅದನ್ನು ತೊಗೊಂಬಂದಿದ್ದು. ನಂದು ಹೂವು ಹಾಕೋದಕ್ಕೆ ಒಂದು ಸ್ವಲ್ಪ ಟೈಮ್ ಬಿಡುತ್ತೆ. ಯಾಕಂದರೆ ಹಿಂಗೆ ಹಾಕಬೇಕು ಹಿಂಗೆ ಅಂತ ಒಂದು ಸ್ವಲ್ಪ ಪರ್ಫೆಕ್ಷನ್ ಇರೋದ್ರಿಂದ. ಮತ್ತು ಇವಾಗ ಸ್ವಲ್ಪ ದೇವ್ರ ಮನೆಯದೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆ ಥರದ್ದು ಇಡೋ ಥರ ವಿಗ್ರಹ ಮತ್ತು ಕಳಶ ಅದೆಲ್ಲ ಇಡೋ ಥರ ಇವಾಗ ಸ್ವಲ್ಪ ಚೇಂಜ್ ಅವಾಗವಾಗ ಹೆಂಗೆ ಅನಿಸುತ್ತೋ ಹಂಗೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತಾ ಇರ್ತೀನಿ. ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ಒಂಥರ ಸಮಾಧಾನ ಅನಿಸುತ್ತೆ. ದೇವ್ರ ಮನೆಯದೆಲ್ಲ ಮುಗೀತು. ಈ ಥರ ಕಂಪ್ಲೀಟ್ ಲುಕ್ ಈ ಥರ ಬಂದಿದೆ. ಈ ಕಡೆ ಇದು ಬೇವು ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ತಟ್ಟೆಲಿಟ್ಟಿದ್ದೆ. ದೇವ್ರ ಮನೆಗೆ ಹೋದವರೆಲ್ಲ ಪೂಜೆ ಮಾಡಿ ತಿಂದ್ಕೊಂಡು ಬರ್ತಾರೆ ಅಂತ. ಇವಾಗ ಮಾವಿನಕಾಯಿ ಚಿತ್ರಾನ್ನನೂ ಅಷ್ಟೇ ಎಲ್ಲ ರೆಡಿ ಆಯಿತು. ಇದಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಮಾವಿನಕಾಯಿ ಚಿತ್ರಾನ್ನ. ದಿಹಾನಿಂದ ಹಿಡಿದು ಎಲ್ಲರಿಗೂ ಫೇವ್ರೇಟು, ನನಗೂ ಫೇವ್ರೇಟು. ಸೊ ಟಿಫನ್ಗೆಲ್ಲ ಮಾವಿನಕಾಯಿ ಚಿತ್ರಾನ್ನನೇ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ನಾನಿವತ್ತು ಮಿಂತ್ರಾದಲ್ಲಿ ಒಂದು ಕುರ್ತಾ ಸೆಟ್ ತೊಗೊಂಡಿದ್ದೆ ವಿತ್ ದುಪ್ಪಟ್ಟ, ಅದನ್ನು ವೇರ್ ಮಾಡಿದ್ದೀನಿ. ನಾವು ಮನೆ ಒಂದು 7 o'clock ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಇವಾಗ ಬರ್ತ್ಡೇ ಬಾಯ್ ಪೂಜೆ ಮಾಡ್ತಾಯಿದ್ದಾರೆ. ಅದಕ್ಕೆ ಟಿಫನ್ ಎಲ್ಲ ಮನೇಲೇ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೂ ಒಂದು 2 hours ಜರ್ನಿ ಆಗೇ ಆಗುತ್ತೆ. ತಿರ್ಗಾ ಮಧ್ಯದಲ್ಲೆಲ್ಲ ನಿಲ್ಲಿಸಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೇಲೇ ಟಿಫನ್ ಮಾಡ್ಕೊಂಡು ಬಿಟ್ವಿ. ಇಲ್ಲಿ ಎಲ್ಲ ಕಡೆ ಪೂಜೆ ಮಾಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ಸಪ್ರೇಟ್ ಮಾಡಿಕೊಂಡು 4-5 ದೇವಸ್ಥಾನಕ್ಕೂ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಎಲ್ಲೂ ನಮಗೆ ಲೇಟ್ ಆಗಲಿಲ್ಲ ಮತ್ತು ಅಷ್ಟು ರಶ್ ಇರಲಿಲ್ಲ. ಹಬ್ಬದ ದಿವಸ ನಾವು ಹೋಗಿರೋದ್ರಿಂದ ಅಷ್ಟೊಂದೆಲ್ಲೂ ರಶ್ ಆಗಲಿಲ್ಲ. ಮತ್ತು ನಾನು ಇವಾಗ ಡ್ರೆಸ್ ಏನು ವೇರ್ ಮಾಡಿದ್ದೀನಿ ಅದು ಅಷ್ಟೇ ಯೆಲ್ಲೋ ಕಲರ್. ಇದು ನಾನು ಫುಲ್ ಕಂಪ್ಲೀಟ್ ವೀಡಿಯೋ ಇಲ್ಲ, ಫೋಟೋ ಇಟ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ವೇರ್ ಮಾಡಿದಾಗ ನಾನು ಅದು ಲಿಂಕ್ ಅದೆಲ್ಲ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಫ್ರೈಡೇ ವ್ಲಾಗ್. ಹೊಸ್ತಾಡ್ಕು ಹಬ್ಬ ಎಲ್ಲ ಒಬ್ಬಟ್ಟು ಅದೆಲ್ಲ ಸಿಹಿ ಊಟ ಆದಮೇಲೆ ನೆಕ್ಸ್ಟ್ ಡೇ ಹೊಸ್ತಾಡ್ಕು ಖಾರದ್ದು ಮಾಡಲೇಬೇಕು. ಹಾಗಾಗಿ ಈ ಸತಿ ನಮ್ಮ ಮನೇಲಿ ಏನೇನು ವೆರೈಟಿ
ನಾನು ಯಾವುದೂ ರೆಸಿಪಿನೂ ಏನೂ ಶೇರ್ ಮಾಡೋಕ್ಕಾಗಲಿಲ್ಲ ಮತ್ತು ಈ ನಡುವೆ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂತಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀವಿ. ಅದಾದಮೇಲೆ ತಿರ್ಗಾ ಮಾಡೋಣ ಅಂತ ಅನ್ನೋಷ್ಟೊತ್ತಿಗೆ ಅದು ಇದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಬ್ಯುಸಿ ಇರುತ್ತೆ, ಯಾರಿಗಾದ್ರು ಊಟ ಇಡೋದಿರುತ್ತೆ, ಇಲ್ಲ ಅಂತಂದರೆ ಬೇಗ ಬೇಗ ಮಾಡಿಬಿಟ್ಟು ಇದು ಮಾಡೋಣ ಅನ್ನೋದಿರುತ್ತೆ. ಸೊ ಹಾಗಾಗಿ ನಾನು ವೀಡಿಯೋ ಶೂಟ್ ಏನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ನಂದು ಟ್ರೈಪಾಡ್ ಏನಿದೆ ಅದನ್ನು ನಮ್ಮ ಕಿಡ್ಸ್ ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಸೊ ನ್ಯೂ ಒನ್ ಬೈ ಮಾಡೋವರೆಗೂ ಇನ್ನೂ ಅದೇನು ರೆಸಿಪಿ ಶೂಟ್ ಮಾಡೋಕ್ಕಾಗಲ್ಲ. ಇವಾಗ ಕೈಮಾ ಮತ್ತು ಮಟನ್ನು ಚಿಕನ್ ತೊಗೊಂಡು ಬಂದಿದ್ದಾರೆ. ಇವಾಗ ನಾನು ಅದರಲ್ಲಿ ಮಟನ್ ಸಾರು ಮತ್ತು ಕೈಮಾ ಸಾರು ಮಾಡೋದು, ಮತ್ತು ಮಟನ್ ಬಿರಿಯಾನಿ ಅಂತ ಅಂದ್ಕೊಂಡಿದ್ದೀನಿ. ಚಿಕನಲ್ಲಿ ಬರೀ ಚಿಕನ್ ಫ್ರೈ ಒಂದೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಆಬ್ವಿಯಸ್ಲಿ ಇನ್ನೊಂದು ದಿವಸನೇ ಇಡ್ಲಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಇಡ್ಲಿ ಹಿಟ್ಟು, ಇಡ್ಲಿ ಇಲ್ಲಾಂದರೆ ದೋಸೆ ಯಾವುದಾದ್ರೂ ಸರಿ ಅಂತ. ಅವತ್ತು ಇಡ್ಲಿ ಮತ್ತು ಮಟನ್ ಸಾರು ರೆಡಿಯಾಗಿತ್ತು. ಒಂದೊಂದು ಸತಿ ಯೂಶ್ವಲಿ ನಮ್ಮ ಮನೇಲಿ ಬೆಳಗ್ಗೆನೇ ಯಾರೂ ನಮ್ಮ ಮಾವಾಗೆಲ್ಲ ಮಟನ್ ಇಷ್ಟ ಆಗೋಲ್ಲ, ಹಾಗಾಗಿ ಚಟ್ನಿನೂ ಮಾಡಿದ್ವಿ. ಇವಾಗ ಇಡ್ಲಿಗೆ ಕಾಂಬಿನೇಷನ್ ಯಾವುದಾದ್ರೂ ತಿನ್ಬೋದು ಅಂತ ಬೇಗ ಬೇಗ ಎಲ್ಲ ಮುಗ್ದು ಒಂಥರ ವೆಜ್ ಹಬ್ಬ ದಿವಸ ಹೆಂಗಿರುತ್ತೋ ಹೊಸ್ತಡ್ಕೂ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ಅಡುಗೆಯಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಅಂತೂ ತುಂಬಾ ಸೂಪರಾಗಿ ಬಂದಿತ್ತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಚಿಕನ್ ಫ್ರೈ. ಮಟನ್ ಬಿರಿಯಾನಿ ನಾನು ಯಾವಾಗಲೂ ಮಾಡೋ ಥರನೇ ಮಾಡಿದೆ, ದೊನ್ನೆ ಬಿರಿಯಾನಿ ಸ್ಟೈಲಲ್ಲಿ. ಅಂದರೆ ಮಾಮೂಲಿ ಬುಲೆಟ್ ರೈಸ್ ಹಾಕ್ಬಿಟ್ಟೆ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದೊಂದು ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು, ಹಬ್ಬದ ಅಪ್ಡೇಟ್ ಆಗಿತ್ತು ಅಂತಲೇ. ಚಿಕನ್ ಫ್ರೈ ನನಗೆ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ರು ಅಷ್ಟೇ ಇವಾಗೂ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಇದು ಮಟನ್ ಸಾರು, ಇದು ಕೈಮಾ ಇದನ್ನು ಬೇಯ್ತಾ ಇದೆ. ಚಿಕನ್ ಫ್ರೈ ರೆಡಿಯಾಗಿದೆ. ಇವಾಗ ಸಲಾಡ್ಸು ಅದೂ ಅಷ್ಟೇ, ಅದು ಎಲ್ಲ ರೆಡಿ ಮಾಡಿ ಮೊಸರು ಬಜ್ಜಿ ಎಲ್ಲನೂ ಆಯಿತು. ಇನ್ನು ಬಿರಿಯಾನಿ ಒಂದು ರೆಡಿ ಆಗತ್ತಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.